ಪತ್ನಿಯನ್ನೇ ಕೊಲೆ ಮಾಡಿದ ಪತಿಯಿಂದಲೇ ಹೋಮ್ ಗಾರ್ಡ್ ಪತ್ನಿಯ ಬರ್ಬರ ಕೊಲೆ ಮಾಡೋದಾಗಿ ವಿಡಿಯೋ ಮಾಡಿಟ್ಟು ಹತ್ಯೆ ಮಾಡಲಾಗಿದೆ. ಮಂಜುಳಾ ಕೊಲೆಯಾದ ಹೋಮ್ ಗಾರ್ಡ್ ಪತ್ನಿ ಮಂಜುಳಾನನ್ನ ಇರಿದು ಕೊಲೆ ಮಾಡಿರುವ ಪತಿ ಪ್ರದೀಪ್ ಕೆಆರ್ಪುರ ಮೆಟ್ರೋ ಸ್ಟೇಷನ್ ಬಳಿಯ ಪುಷ್ಪಾಂಜಲಿ ಥಿಯೇಟರ್ ಮನೆಯಲ್ಲಿ ಕೊಲೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಹತ್ಯೆ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿದ್ದ ಮಂಜುಳಾ, ಆಪ್ನಲ್ಲಿ ಬೆಟ್ಟಿಂಗ್ ಚಟಕ್ಕೆ ಸಿಲುಕಿದ್ದ ಪ್ರದೀಪ್, ಬೆಟ್ಟಿಂಗ್ ಚಟದಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ರು, ನಾನು ಸಾಯ್ತೀನಿ, ನನ್ನ ಹೆಂಡತಿಯೂ ಸಾಯ್ತಾಳೆ ಅಂತ ವಿಡಿಯೋ ಮಾಡಿಟ್ಟು ಪತ್ನಿ ಹತ್ಯೆ ಮಾಡಿದ ಪ್ರದೀಪ್. ಸತ್ಯ ಸಾಯ್ಬೇಕು. ಯಾಕಂದ್ರೆ ಬದುಕಿದ್ದು ಅವಳನ್ನ ನಾನು ದೂರ ಮಾಡಿಕೊಂಡು ಅವಳನ್ನ ದೂರ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ನನಗೆ ಬೇಕು. ನಾನು ಅವಳ ಹತ್ರ ಇವತ್ತು ಅಷ್ಟೇ, ನನ್ನ ಬೆಳಿಗ್ಗೆ ನಮ್ಮ ಬಾಮೈದಂಗೂ ಅಷ್ಟೇ, ನಮ್ಮ ಮಾವಾಗೂ ಅಷ್ಟೇ ಫೋನ್ ಮಾಡಿ ಹೇಳಿದ್ದೀನಿ ಈಗ ಮಾತಾಡಿ ಅಂತ. ಸಾಯಂಕಾಲ ಒಂದು 6 ಗಂಟೆಗೆ ಅವಳು ಕೆಲಸದಿಂದ ಬಂದೇ ಬರ್ತಾಳೆ. ಕೆಲಸಕ್ಕೆ ಏರ್ಪಡ ಬಿಟ್ಟು ಹೇಳಿದ್ಬಿಟ್ಟೆ ನಡ್ಕೊಂಡು ಬರಲೇಬೇಕು. ನಾನು ಅವಳ ಹತ್ರ ಇನ್ನೊಂದ್ಸಲ ಕೇಳಿ ನೋಡ್ತೀನಿ, ನೋಡು ಮಂಜುಳ ಹಿಂಗೆ ಮಂಜುಳ ನಾವು ಚೆನ್ನಾಗಿರೋಣ ಬಾ ಅಂತ ಹೇಳ್ತೀನಿ. ಅವಳು ಏನಾದರೂ ಬರಲ್ಲ, ಬೂಟ್ ಅನ್ಕೊಂಡು ತಿರ್ಗಾಡ್ಕೊಂಡು ಬಗ್ರಾಡ್ಕೊಂಡು ಹೋದ್ರೆ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಯಾಕಂದರೆ ಇವತ್ತು ಅವಳಿಗೆ ಇಷ್ಟೊಂದು ತಲೆ ಕೆಡಿಸಿರೋದು ಉಮಾ. ಅವಳಿಗೆ ಉಮಾ ಅನ್ನೋಳು ನಮ್ಮ ನಾದಿ ಎಷ್ಟು ಮಾತಾಡ್ತಾಳೆ ನನ್ನ ಹೆಂಡತಿ ಹತ್ರ, ಅಂದರೆ ಅಷ್ಟು ಮಾತಾಡ್ತಾಳೆ. ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳು ಅಂತ ಹೇಳಿದ್ರೆ ಅವಳ ಎಷ್ಟು ಹಾಳು ಮಾಡಿದಳು. ಉಮಾ ಅನ್ನೋ ಹುಡುಗಿ ಉಮಾ ನಮ್ಮ ಅತ್ತೆ ಚೆಲ್ವಿ ಇವರಿಬ್ಬರು ಇದ್ದಿದ್ದು ಜಾಸ್ತಿ. ಯಾಕಂದರೆ ನಮ್ಮ ಅತ್ತೆಗೆ 4 ಜನ 4 ಜನ ಗಂಡಂದಿರು, 4 ಜನ ಗಂಡು ಸ್ವಂತ ನಮ್ಮ ಮಾವ ಈ ನಾಣಪ್ಪ ಇದನ್ನಲ್ಲೇ. ಇವಾಗ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವತ್ತು ಯಾರೇ ಆಗಲಿ ಆನ್ಲೈನ್ ಬೆಟ್ಟಿಂಗ್ ಆಡಬೇಡಿ, ಆನ್ಲೈನ್ ಗೇಮ್ಗಳು ಆಡಬೇಡಿ. ಅದರಿಂದ ನಾನು ಸಾಯ್ತಾ ಇದ್ದೀನಿ, ನನ್ನ ಹೆಂಡತಿ ಕೂಡ ಸಾಯ್ತಾ ಇದ್ದಾಳೆ. ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ, ನನ್ನ ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳಿಂದ, ಈ ಒಂದು ಬೆಟ್ಟಿಂಗ್ ಆಡಿ ನಾನು ಹಾಳಾಗಿ ಹೋಗಿರೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು. ನಾವಿದ್ದಿದ್ದು ಬಾಡಿಗೆ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆ ಹತ್ರ ಬಂದು ನಮ್ಮ ಅತ್ತೆ ಮನೆ ಹತ್ರ ವಾಸ ಮಾಡಿ ಅಲ್ಲಿ ಅನುಭವಿಸಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಯಾಕೆ ಅಂತ ಹೇಳಿದ್ರೆ ದುಡ್ಡು ಅನ್ನೋದು ಇಷ್ಟು ಮುಖ್ಯ ಅಂತ ಹೇಳಿದ್ರೆ ಇವತ್ತು ಅದೇ ದುಡ್ಡಿಂದ ನನ್ನ ಜೀವನ ಹಾಳಾಗೋಯ್ತು. ಯಾಕೆ ಅಂತ ಹೇಳ್ತೀನಿ,